ಜೈ ಹಿಂದ್. SSC GD 2024 ಎಕ್ಸಾಮ್ಗೆ ಸಂಬಂಧಿಸಿದ ಹಾಗೆ ಕೀ ಆನ್ಸರ್ಸ್ಗಳ ಬಗ್ಗೆ ಇರುವಂತಹ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಯಾವಾಗ ಕೀ ಆನ್ಸರ್ಸ್ಗಳು ಬರ್ತಾ ಇದ್ದಾವೆ ಅಂತೇಳಿ. ಸೊ ಈಗ ಒಂದು SSC ದವರ ಒಂದು ವೆಬ್ಸೈಟ್ದಲ್ಲಿ ಒಂದು ನ್ಯೂಸ್ ಇರ್ತಕ್ಕಂಥದ್ದು ಬಂದಿದೆ. ಸೊ ಅದು ಈಗಾಗಲೇ ನಿಮಗೆ ಗೊತ್ತಾಗಿರ್ಬೋದು, 2022ರ ಒಂದು ಸೆಲೆಕ್ಷನ್ ಲಿಸ್ಟ್ ಇರ್ತಕ್ಕಂಥದ್ದು ಈಗ ಬಿಡುಗಡೆ ಆಗಿದೆ. ಅದು ಈಗ ಜಸ್ಟ್ 15ನೇ ತಾರೀಕಿಗೆ. ಸೊ ಹಾಗಾಗಿ ಈ ಒಂದು ಕೀ ಆನ್ಸರ್ಸ್ಗಳು ಅತಿ ಶೀಘ್ರದಲ್ಲಿ ನಿಮಗೆ ಬರ್ತಾ ಇದ್ದಾವೆ SSC ವೆಬ್ಸೈಟ್ದಲ್ಲಿ. ಅದ್ರ ಬಗ್ಗೆ ಇರುವಂಥದ್ದು ನಾವು ಚರ್ಚೆಯನ್ನು ಮಾಡೋಣ ಈ ಒಂದು ವಿಡಿಯೋದಲ್ಲಿ. ಸೊ ಅದಕ್ಕಿಂತ ಮುಂಚೆ ನೀವು ಇದುವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅದ್ರ ಜೊತೆಗೆ ಬೆಲ್ ಐಕನನ್ನು ಸಹ ಕ್ಲಿಕ್ ಮಾಡಿ ಇದೇ ರೀತಿಯಾದಂತಹ ವಿಡಿಯೋಸ್ಗೆ ನೋಟಿಫಿಕೇಶನನ್ನು ಪಡೆಯಲು. ಈಗಾಗಲೇ ನಾವು ಹೇಳ್ತಾ ಇದ್ವಿ, ಕೀ ಆನ್ಸರ್ಸ್ಗಳು ಇರ್ತಕ್ಕಂಥದ್ದು ಯಾಕೆ ಲೇಟ್ ಆಗಿವೆ ಅಂತ ನಾವು ನಿಮಗೆ ಕೆಲವೊಂದಿಷ್ಟು ಕಾರಣಗಳನ್ನು ಕೂಡ ಹೇಳಿದ್ವಿ. ಬಟ್ ನನಗನ್ನಿಸ್ತಾ ಇದೆ, ಇವತ್ತು ಬಿಟ್ಟಿರುವಂತಹ ಒಂದು ರಿಸಲ್ಟ್ ಏನು ಬಿಡಲಾಗಿದೆ SSC GDದು, ಸೊ ಅದೇ ಒಂದು ಕಾರಣ ಆಗಿರಬಹುದು. ಸೊ ಅದರ ಸಲುವಾಗಿಯೇ ಇನ್ನೂವರೆಗೂ ಕೂಡ ಕೀ ಆನ್ಸರ್ಸ್ಗಳು ನಮಗೆ ನೋಡಲಿಕ್ಕೆ ಸಿಗ್ತಾ ಇಲ್ಲ 2024ರದ್ದು. ಸೊ ಹಾಗಾದರೆ ಏನು ಅಪ್ಡೇಟ್ ಆಗಿದೆ SSC ಒಂದು ವೆಬ್ಸೈಟ್ದಲ್ಲಿ, ಅದನ್ನು ನಾವು ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ. ಸೊ ಇಲ್ಲಿ ನೀವು ನೋಡ್ತಾ ಇರಬಹುದು, ಇದು SSCಯ ಹೊಸ ವೆಬ್ಸೈಟ್ ಇದೆ, ssc.gov.in ಅಂತೇಳಿ. ಸೊ ಈ ವೆಬ್ಸೈಟ್ದಲ್ಲಿ ನಾವು ಇವತ್ತು ನೋಡೋದಾದರೆ ಮಾರ್ಚ್ 15, 2024ಕ್ಕೆ ಇಲ್ಲಿ ಅಪ್ಡೇಟ್ ಆಗಿರುವಂಥ ಬಹಳಷ್ಟು ಮಾಹಿತಿ ಇಲ್ಲಿ ಇವತ್ತು ಬಿಡಲಾಗಿದೆ. ಸೊ ಅದರಲ್ಲಿ ಇಲ್ಲಿ ಲಾಸ್ಟ್ಗೆ ಬಿಟ್ಟಿದ್ದಾರೆ ನೋಡ್ರಿ ಇಲ್ಲಿ. ಸೊ ರಿಕ್ರೂಟ್ಮೆಂಟ್ ಆಫ್ ಕಾನ್ಸ್ಟೇಬಲ್ GD ಇನ್ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ SSF, ಆಮೇಲೆ ರೈಫಲ್ ಮ್ಯಾನ್ ಆಗಿರ್ಬೋದು, GD ಅಸ್ಸಾಂ ರೈಫಲ್ ಸಿಪಾಯ್ ಇನ್ ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋ ಎಕ್ಸಾಮಿನೇಷನ್ 2022 ಅಂದರೆ 2022ರ ಮಾಹಿತಿ ಇದೆ. ಇದು ಡಿಕ್ಲೇರೇಷನ್ ಆಫ್ ಫೈನಲ್ ರಿಸಲ್ಟ್ ಫಾರ್ ದ ಸ್ಟೇಟ್ ಆಫ್ ಮಣಿಪುರ್. ಸೊ ಮಣಿಪುರ ರಾಜ್ಯದ ಒಂದು ಫೈನಲ್ ರಿಸಲ್ಟ್ ಇರ್ತಕ್ಕಂಥದ್ದು ಈಗ ಜಸ್ಟ್ ಇರ್ತಕ್ಕಂಥದ್ದು 15ನೇ ತಾರೀಕಿಗೆ ಇಲ್ಲಿ ಬಿಡುಗಡೆ ಮಾಡಲಾಗಿದೆ. ಈಗ ಜಸ್ಟ್ ಇರ್ತಕ್ಕಂಥದ್ದು ಇದು ಬಂದಿರುವಂತಹ ಮಾಹಿತಿ. ಸೊ ಆ ರಿಸಲ್ಟ್ ಬಿಡೋದಕ್ಕಿಂತ ಮುಂಚೆ ಕೀ ಆನ್ಸರ್ಸ್ಗಳು ಇರ್ತಕ್ಕಂಥದ್ದು ಬಹುಶಃ ಅದ್ರ ಸಲುವಾಗಿನೇ ಬಿಟ್ಟಿಲ್ಲ ಅಂತ ಅನಿಸುತ್ತೆ. ಸೊ ಇವತ್ತು ನೈಟ್ ಇರ್ತಕ್ಕಂಥದ್ದು ಬರ್ಬೋದು, ಇಲ್ಲಂತಂದರೆ ನಮಗೆ ನಾಳೆ ಸ್ಯಾಟರ್ಡೆ ಕೂಡ ಬರುವಂಥ ಚಾನ್ಸ್ ಇದೆ. ಇಲ್ಲ ಅಂತಂದರೆ ಫೈನಲ್ ಆಗಿ 18ನೇ ತಾರೀಕಿಗೆ ಸೋಮವಾರ ಅಂತೂ ನಿಮಗೆ ಈ ಒಂದು ಕೀ ಆನ್ಸರ್ಸ್ಗಳು ಸಿಗ್ತವೆ. ಸೊ ಇವತ್ತು ಕೂಡ ಕಾದು ನೋಡೋಣ. ಅದಕ್ಕಿಂತ ನಿಮ್ಗೆ ಇರ್ತಕ್ಕಂಥದ್ದು ನಾವು ಕೀ ಆನ್ಸರ್ಸ್ಗಳು ಬಂದ ತಕ್ಷಣವೇ ನಮ್ಮ ಒಂದು ಏನು ಟೆಲಿಗ್ರಾಮ್ ಗ್ರೂಪ್ ಇದೆ, ಸೊ ಆ ಟೆಲಿಗ್ರಾಮ್ ಗ್ರೂಪ್ದಲ್ಲಿ ನಾನು ಆ ಮಾಹಿತಿಯನ್ನು ಬೇಗನೆ ಶೇರ್ ಮಾಡ್ತೇನೆ ಕೀ ಆನ್ಸರ್ಸ್ಗಳು ಬಂದ ತಕ್ಷಣ. ಆಮೇಲೆ ವಿಡಿಯೋ ಕೂಡ ಮಾಡಿ ನಾನು ನಿಮಗೆ ಅದರ ಬಗ್ಗೆ ಮಾಹಿತಿ ಹಂಚ್ಕೋತಾ ಇದ್ದೇನೆ. ಸೊ ಅದರ ಸಲುವಾಗಿ ನಮ್ಮ ಏನು ಟೆಲಿಗ್ರಾಮ್ ಗ್ರೂಪ್ ಇದೆ, ಆ ಟೆಲಿಗ್ರಾಮ್ ಗ್ರೂಪ್ಗೆ ನೀವು ಬೇಗನೆ ಇರ್ತಕ್ಕಂಥದ್ದು ಜಾಯ್ನ್ ಆಗಿ. ಟೆಲಿಗ್ರಾಮ್ ಗ್ರೂಪ್ದ ಲಿಂಕ್ ಇರುವಂಥದ್ದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಳಗೆ ಇರುತ್ತೆ. ಅಲ್ಲಿ ಹೋಗಿ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆದ ತಕ್ಷಣವೇ ಈ ಒಂದು ಕೀ ಆನ್ಸರ್ ಬಿಟ್ಟ ತಕ್ಷಣವೇ ನಾನು ನಿಮಗೆ ಅಲ್ಲಿ ಮಾಹಿತಿ ಇರ್ತಕ್ಕಂಥದ್ದು ಹಾಕ್ತಾ ಇದ್ದೇನೆ. ಸೊ ಬಹುಶಃ ಇದು ಒಂದು ಕಾರಣ ಆಗಿರ್ಬೋದು, ಮಣಿಪುರದ ಪೆಂಡಿಂಗ್ ಇತ್ತು ಯಾವುದೇ ಒಂದು ರೀಸನ್ದಿಂದ. ಮಣಿಪುರ ರಾಜ್ಯದ SSC GD 2022ರ ಒಂದು ಫೈನಲ್ ಲಿಸ್ಟ್ ಇನ್ನೂವರೆಗೂ ಬಿಟ್ಟಿರಾಕಿಲ್ಲ. ಸೊ ಹಾಗಾಗಿ ಈಗ ಬಿಡಲಾಗಿದೆ ಅದು 15ನೇ ತಾರೀಕಿಗೆ. ಸೊ ಈಗ ನೆಕ್ಸ್ಟ್ ಇರುವಂಥದ್ದು ಬಿಡುವುದು ಕೀ ಆನ್ಸರ್ ಇದೆ 2024ರ. ಸೊ ಇವತ್ತು ರಾತ್ರಿ ಕೂಡ ಬಂದರೆ ಬರ್ಬೋದು, ಇಲ್ಲ ಅಂತಂದರೆ ನಮಗೆ ಫೈನಲ್ ಲಾಸ್ಟ್ ಡೇಟ್ ಇರ್ತಕ್ಕಂಥದ್ದು 18/3/2024. ಈ ಡೇಟ್ ಒಳಗಡೆ ಅಂತೂ ಬಂದೇ ಬರುತ್ತೆ. ಸೊ ಬಂದ ತಕ್ಷಣವೇ ಮಾಹಿತಿ ನಾನು ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಶೇರ್ ಮಾಡ್ತೀನಿ. ಬೇಗನೆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿರಿ. ಅದರ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಇರ್ತಕ್ಕಂಥದ್ದು ಮಾಡಿರಿ. ಅದರ ಜೊತೆಗೆ ಬೆಲ್ ಐಕನನ್ನು ಸಹ ಕ್ಲಿಕ್ ಮಾಡಿ ಇಟ್ಕೊಳ್ರಿ. ಅದೇ ರೀತಿ ಆಗಸ್ಟ್ 2024ಕ್ಕೆ ಕಾಲ್ಫಾರ್ಮ್ ಆಗುವಂಥ SSC GDಗೆ ಪ್ರಿಪ್ರೇಷನನ್ನು ನೀವು ನಡೆಸ್ತಾ ಇದ್ದರೆ ಕ್ರಾಂತಿವೀರ ಬ್ಯಾಚ್ಗೆ ನೀವು ಜಾಯ್ನ್ ಆಗ್ಬೋದು. ಕನ್ನಡ ಮಾಧ್ಯಮದಲ್ಲಿ ಇದು ಕೋರ್ಸ್ ಅವೈಲೇಬಲ್ ಇದೆ. GK GS ಇಂಗ್ಲೀಷ್ ಮ್ಯಾಥ್ಸ್ ರೀಸನಿಂಗ್ GK ಲೈವ್ ಕ್ಲಾಸಸ್ ಮಾಕ್ ಟೆಸ್ಟ್ ಎಲ್ಲ ಸಿಗುತ್ತೆ ಇದರಲ್ಲಿ ನಿಮಗೆ ಕ್ರಾಂತಿವೀರ ಬ್ಯಾಚ್ದಲ್ಲಿ. ಅದ್ರ ಈ ಒಂದು ನಮ್ಮ ಹಿಟ್ ವಿತ್ ಮಾಸ್ ಅನ್ನುವಂಥ ಆ್ಯಪ್ ಏನಿದೆ, ಆ ಆ್ಯಪ್ದಲ್ಲಿ ನೀವು ಹೋಗಿ ಈ ಒಂದು ಬ್ಯಾಚ್ಗೆ ಜಾಯ್ನ್ ಆಗ್ಬೋದು. ಆ್ಯಪ್ದ ಲಿಂಕ್ ಇರುವಂಥದ್ದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಳಗೆ ಇರುತ್ತೆ. ಅಲ್ಲಿ ಹೋಗಿ ನೀವು ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ಈ ಒಂದು ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ಸೊ ಮಾಹಿತಿ ಇದು ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಕೂಡ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.